ವಿಚ್ಛೇದನದ ಅರ್ಜಿ ಸಲ್ಲಿಸುವ ಮುನ್ನ ಲೀಗಲ್ ನೋಟಿಸ್. ಪತ್ನಿ ಶ್ರೀದೇವಿಗೆ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ರು ಯುವರಾಜ್ ಕುಮಾರ್. 19/4/2024 ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಗೆ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ರು. ಪತಿ ಯುವ ಲೀಗಲ್ ನೋಟಿಸ್ಗೆ ಶ್ರೀದೇವಿ ಅವರು ಉತ್ತರವನ್ನ ನೀಡಿದ್ರು. ಯುಎಸ್ಎನ ಬಾಸ್ಟನ್ ನಿಂದ ರಿಪ್ಲೈ ನೋಟಿಸ್ ಅನ್ನ ಕೊಟ್ಟಿದ್ರು ಶ್ರೀದೇವಿ. ಯುವ ವಕೀಲರಿಗೆ ಈ ರಿಪ್ಲೈ ನೋಟಿಸ್ ಅನ್ನ ಶ್ರೀದೇವಿ ಕಳುಹಿಸಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 28/5 ಅಂದ್ರೆ ಮೊನ್ನೆ ಮೇ ತಿಂಗಳ 28ನೇ ತಾರೀಕು ರಿಪ್ಲೈನ ಮಾಡಿದ್ದಾರೆ. ನೋಟಿಸ್ನ ನೋಡಿ ಪತ್ನಿ ಶ್ರೀದೇವಿ ಭೈರಪ್ಪ ಶಾಕ್ಗೆ ಒಳಗಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ನೋಟಿಸ್ನಿಂದಾಗಿ ಶ್ರೀದೇವಿ ಮಾನಸಿಕವಾಗಿ ನೊಂದಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 9 ವರ್ಷಗಳಿಂದ ಶ್ರೀದೇವಿ ಭೈರಪ್ಪ ಅವರಿಗೆ ಮಾನಸಿಕ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಆ ನೋಟಿಸ್ಗೆ ಏನು ಆನ್ಸರ್ನ ಅವರು ಮಾಡಿದ್ದಾರೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. ರೈಟ್, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕ ವಿಚಾರವಾಗಿ ಟಾರ್ಚರ್ ಮಾಡಲಾಗಿದೆ. ಕುಟುಂಬದ ಗೌರವದ ಕಾರಣಕ್ಕಾಗಿ ಎಲ್ಲವನ್ನ ನಾನು ತಡ್ಕೊಂಡಿದ್ದೆ. ಸಹ ಕಲಾವಿದೆ ಜೊತೆ ಯುವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. ಇದು ನೋಟಿಸ್ಗೆ ಕೊಟ್ಟಂತಹ ಆನ್ಸರ್ ನಲ್ಲಿ ಇರುವಂತಹ ವಿಚಾರ. ಸಹ ನಟಿ ಜೊತೆ ಅಫೇರ್ ಇರುವುದಾಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿ. ಯುಎಸ್ಎ ಬಾಸ್ಟನ್ ನಿಂದ ರಿಪ್ಲೈ ನೋಟಿಸ್ ನ ಕೊಟ್ಟಿದ್ದಾರೆ ಶ್ರೀದೇವಿ. ಲೀಗಲ್ ನೋಟಿಸ್ ನಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಕಳೆದ ಡಿಸೆಂಬರ್ 2023ರಲ್ಲಿ ಶ್ರೀದೇವಿಗೆ ಈ ಬಗ್ಗೆ ಗೊತ್ತಾಗಿತ್ತು. ಅಂದ್ರೆ ಅಫೇರ್ ಇರುವಂತಹ ವಿಚಾರಕ್ಕೆ ಗೊತ್ತಾಗಿತ್ತು. ಯುವರಾಜ್ ಕುಮಾರ್ಗೆ ತಿಳಿಸಿದ್ದಕ್ಕೆ ಯುವರಾಜ್ ಕುಮಾರ್ ಈ ಬಗ್ಗೆ ಉತ್ತರವನ್ನ ಕೊಟ್ಟಿದ್ರು. ಇದು ವಯಸ್ಕರ ವಿಚಾರ ಅಂತ ಹೇಳಿ ಯುವರಾಜ್ ಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ರಂತೆ. ಈಗ ಡಿವೋರ್ಸ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ, ಅರ್ಜಿಯನ್ನ ಹಾಕುವಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಕ್ರೂರತೆಯ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ತಾವು ಕೊಟ್ಟಿರುವಂತಹ ಆ ಆನ್ಸರ್ ಏನಿದೆ, ನೋಟಿಸ್ಗೆ ಕೊಟ್ಟಿರುವಂತಹ ಉತ್ತರ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಶ್ರೀದೇವಿ ಅವರು. ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸಹ ನಟಿಯ ಜೊತೆ ಯುವರಾಜ್ ಕುಮಾರ್ ಅವರಿಗೆ ಅಫೇರ್ ಇತ್ತು ಅನ್ನುವಂತಹ ವಿಚಾರ ಕಳೆದ ಡಿಸೆಂಬರ್ನಲ್ಲಿ ನನ್ನ ಗಮನಕ್ಕೆ ಬಂತು. ನಾನು ಇದನ್ನ ಯುವರಾಜ್ಗೆ ಪ್ರಶ್ನೆಯನ್ನ ಮಾಡಿದಾಗ ಇದು ವಯಸ್ಕರ ವಿಚಾರ ಅಂತ ಹೇಳಿ ಅವ್ರು ನನಗೆ ಆನ್ಸರ್ನ ಮಾಡಿದ್ರು ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿ ಅವರು. ಬಾಸ್ಟನ್ ನಿಂದ ತಾವು ಕಳಿಸಿದಂತಹ ಆ ಯುವ ವಕೀಲರಿಗೆ ಕೊಟ್ಟಂತಹ ಆನ್ಸರ್ ಇದೆಯಲ್ಲ, ಅವ್ರಿಗೇನು ಲೀಗಲ್ ನೋಟಿಸ್ ಹೋಗಿರುತ್ತೆ ಕಳೆದ ಮೇ 28ನೇ ತಾರೀಕು, ಅದಕ್ಕೆ ಉತ್ತರವನ್ನ ಕಳುಹಿಸಿದ್ದಾರೆ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ. ಆ ನೋಟಿಸ್ಗೆ ಕೊಟ್ಟಂತಹ ಉತ್ತರದಲ್ಲಿ ಇಂಥದ್ದೊಂದು ಗಂಭೀರ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ನಟ ಯುವರಾಜ್ ಕುಮಾರ್ ಅವರಿಗೆ ಸಹ ನಟಿಯ ಜೊತೆ ಅಫೇರ್ ಇತ್ತು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. 19ನೇ ತಾರೀಕು ಅವರಿಗೆ ನೋಟಿಸ್ ಹೋಗಿರೋದು. ಕಳೆದ ಏಪ್ರಿಲ್ 19ನೇ ತಾರೀಕು ಯುವ ವಕೀಲರಿಗೆ ರಿಪ್ಲೈ ನೋಟಿಸ್ ಅನ್ನ ಕಳುಹಿಸಿದ್ರು ಶ್ರೀದೇವಿ. ಆ ರಿಪ್ಲೈ ನೋಟಿಸ್ ಅನ್ನ ಕಳುಹಿಸಿರೋದು ಮೊನ್ನೆ ಮೇ 28ನೇ ತಾರೀಕು ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ವಿಚ್ಛೇದನದ ಅರ್ಜಿ ಸಲ್ಲಿಸುವ ಮುನ್ನ ಲೀಗಲ್ ನೋಟಿಸ್ನ ಅವರಿಗೆ ಜಾರಿ ಮಾಡಿದ್ರು ಯುವ ಅವರು. ಆ ಲೀಗಲ್ ನೋಟಿಸ್ಗೆ ಯುಎಸ್ನ ಬಾಸ್ಟನ್ ನಿಂದಾನೇ ಆನ್ಸರ್ ಮಾಡಿದ್ರು ಶ್ರೀದೇವಿ. ಆ ಆನ್ಸರ್ ಮಾಡುವಂತಹ ಸಂದರ್ಭದಲ್ಲಿ ಇಂಥ ಗಂಭೀರ ವಿಚಾರಗಳನ್ನ ಅವರು ಮೆನ್ಷನ್ ಮಾಡಿತ್ತು. 19/4/2024 ಪತ್ನಿ ಶ್ರೀದೇವಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು ಯುವರಾಜ್ ಕುಮಾರ್. ಯುಎಸ್ಎಯ ಬಾಸ್ಟನ್ ನಿಂದ ರಿಪ್ಲೈ ಮಾಡಿದ್ರು ಶ್ರೀದೇವಿ. ಯುವರಾಜ್ ಕುಮಾರ್ ಅವರ ವಕೀಲರಿಗೆ ರಿಪ್ಲೈ ನೋಟಿಸ್ನ ಕೊಡುವಂತಹ ಕೆಲಸವನ್ನ ಶ್ರೀದೇವಿ ಮಾಡಿದ್ರು. ಮೊನ್ನೆ ಮೇ 28ನೇ ತಾರೀಕು ಆ ರಿಪ್ಲೈ ನೋಟಿಸ್ನ ಕಳುಹಿಸಿದ್ರು ಶ್ರೀದೇವಿ. ತಮಗೆ ಲೀಗಲ್ ನೋಟಿಸ್ ಅನ್ನ ಕಳುಹಿಸಿದ್ದಕ್ಕೆ ಶ್ರೀದೇವಿ ಭೈರಪ್ಪ ಶಾಕ್ ಆಗಿದ್ರಂತೆ. ಈ ನೋಟಿಸ್ನಿಂದಾಗಿ ಶ್ರೀದೇವಿ ಮಾನಸಿಕವಾಗಿ ನೊಂದಿದ್ರು ಅಂತ ಹೇಳಿ ಅವರೇ ಉಲ್ಲೇಖ ಮಾಡಿದ್ದಾರೆ. 9 ವರ್ಷಗಳಿಂದ ನನಗೆ ಮಾನಸಿಕ ಕಿರುಕುಳವನ್ನ ಕೊಡ್ಲಾಗ್ತಾ ಇತ್ತು. ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ನನಗೆ ಟಾರ್ಚರ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.